ಫ್ರೆಂಡ್ಸ್, ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ವಿಡಿಯೋ ಏನಂತ ನೀವು ಆಲ್ರೆಡಿ ತಮ್ಲೈನ್ ನೋಡೇ ಇರ್ತೀರಾ. ಸುದೀಪ್ ಹಾಗೂ ಉಪೇಂದ್ರ ಅವ್ರ ನಡುವೆ ಯಾಕೆ ಈ ಫೈಟ್ ಅಂತ. ಹೌದು ಸ್ನೇಹಿತರೆ, ಯಾಕೆ ಅಂದ್ರೆ ನಾನು ಈ ವಿಡಿಯೋ ಆಲ್ರೆಡಿ 2 ದಿವಸ ಮುಂಚೆನೆ ಮಾಡ್ಬೇಕಿತ್ತು, ಆದ್ರೆ ಮಾಡಕ್ಕೆ ಸ್ವಲ್ಪ ಒಂದು ಕಾರಣಗಳಿಂದ ಮಾಡಿಲ್ಲ. ಏನಂತಂದ್ರೆ 20ನೇ ತಾರೀಕು, ಈ ತಿಂಗಳು 20ನೇ ತಾರೀಕು, ಡಿಸೆಂಬರ್ 20ನೇ ತಾರೀಕು ಬಂದ್ಬಿಟ್ಟು UI ರಿಲೀಸ್ ಆಗ್ತಾ ಇದೆ. 25ನೇ ತಾರೀಕು ಮ್ಯಾಕ್ಸ್ ರಿಲೀಸ್ ಆಗ್ತಾ ಇದೆ. 5 ದಿನಗಳಲ್ಲಿ ಒಂದು ಭಾರಿ ನಿರೀಕ್ಷಿತ ಅಂತ ಇರುವಂತ ಒಂದು ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ಬಜೆಟ್ ಒಂದ್ ನೋಡಿದ್ರೆ UI ನೋಡಿದ್ರೆ 100 ಕೋಟಿವರೆಗೂ ಖರ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅದೇ ರೀತಿ ಮ್ಯಾಕ್ಸ್ ಆಲ್ಮೋಸ್ಟ್ 65ರಿಂದ 80 ಕೋಟಿ ಖರ್ಚಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇಂಥ ಸಿಚುವೇಶನ್ ಅಲ್ಲಿ ಒಂದು 5 ದಿನಗಳ ಗ್ಯಾಪ್ ಅಲ್ಲಿ ಈ ಒಂದು 2 ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಯಾವ ರೀತಿ ಕಲೆಕ್ಷನ್ಸ್ ಬರುತ್ತೆ? ಒಂದ್ ಕಡೆ ಉಪೇಂದ್ರ ಫ್ಯಾನ್ಸ್ ಅವರು ಅಲ್ಲ, ಆಲ್ ಓವರ್ ಇಂಡಿಯಾ ಉಪೇಂದ್ರ ಅವ್ರ ಸಿನಿಮಾಗೋಸ್ಕರ ವೇಟ್ ಮಾಡ್ತವ್ರೆ. ಬಿಕಾಸ್ ಇಸ್ ಒನ್ ಆಫ್ ದ ಮಲ್ಟಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಅವರು ಎಂತ ಒಂದು ಬ್ರ್ಯಾಂಡ್ ಅಂದ್ರೆ ಅಂತ ಒಂದು ಡೈರೆಕ್ಷನ್ ಅಲ್ಲಿ ಬರ್ತಾ ಇರೋದು UI. ಅವ್ರ ಕಾನ್ಸೆಪ್ಟ್ ಕೂಡ ಅದೇ ರೀತಿ ಇದೆ. 2040ರಲ್ಲಿ ಯಾವ ರೀತಿ ಯುದ್ಧ ಆಗ್ತಾ ಇದೆ ಜಾತಿ ಹಾಗೂ ಊಟದ ಬಗ್ಗೆ, ಅದು ಯಾವ ರೀತಿ ಯುದ್ಧ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ UI ಬರ್ತಾ ಇದೆ. ಅದೇ ರೀತಿ ಮ್ಯಾಕ್ಸ್ ಸಹ ಒಂದು ಹೊಸ ಡೈರೆಕ್ಟರ್ ಇಟ್ಕೊಂಡು ಇಷ್ಟು ಬಜೆಟ್ ಮಾಡ್ತಾ ಇರೋದು ಸುದೀಪ್ ಅವರು. ಅದೊಂದು ಹೈಲೈಟ್ ಅಂತ ಹೇಳ್ಬೋದು. ಅದೇನೊಂದು ಒಂದೇ ನೈಟ್ ಅಲ್ಲಿ ನಡೆಯುವಂತ ಸ್ಟೋರಿ, ಹೀರೋಯಿನ್ ಇಲ್ಲ, ಕಾನ್ಸೆಪ್ಟ್ ಬೇಸ್, ಒಂದು ನೈಟ್ ಅಲ್ಲಿ ಏನ್ ನಡೆದಿರೋಂತ ಒಂದು ಘಟನೆ, ಎರಡು ಕೂಡ ವಿಭಿನ್ನತೆ, ಅದೇ ನಿರೀಕ್ಷಿತ ಇದೆ. ನಿರೀಕ್ಷೆಯಲ್ಲಿ ಯಾವುದೇ ಒಂದು ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಅಂತ ಒಂದು 2 ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಅದೇ ರೀತಿ ಬಡ್ಜೆಟ್ಗಳು ಯಾವ ರೀತಿ ಇಲ್ಲಿ ರಿಕವರಿ ಆಗುತ್ತೆ? 5 ದಿವಸ ಗ್ಯಾಪ್ ಅಲ್ಲಿ ಥಿಯೇಟರ್ಗಳು ಸಿಗುತ್ತಾ? ಅದ್ರ ಜೊತೆಲಿ ನಮ್ಗೆ ಏನಾಗ್ತದೆ, ಈ ಪರಭಾಷೆ ಚಿತ್ರಗಳ ಫೈಟ್ ಕೂಡ ಇದೆ. ಈ 2-3 ವಾರಗಳಲ್ಲಿ ಯಾವುದೇ ಒಂದು ಚಿತ್ರ ಇಲ್ಲ ಬಿಕಾಸ್ ಆಫ್ ಪುಷ್ಪ 2. ಈ ರೀತಿ ಸಮಯದಲ್ಲಿ ಈ ಬಿಡುಗಡೆ ಬೇಕಾಗಿತ್ತ? ಯಾಕೆ ಇವ್ರು ಕ್ಲಾಶ್ ಆಗ್ತಾ ಇರೋದು? ಇದು ಬೇಕಾಗಿತ್ತ? ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ? ಇದು ಉಪೇಂದ್ರ ಅವ್ರಿಗೆ ಆಗಿರ್ಲಿ ಅಥವಾ ಸುದೀಪ್ ಅವ್ರಿಗೆ ಆಗಿರ್ಲಿ, ಇಷ್ಟೊಂದು ಹೈ ಬಜೆಟ್ ಸಿನಿಮಾಗಳು ಈ ಟೈಮ್ ಅಲ್ಲಿ ಒಂದೇ ಒಂದು 5 ದಿನದಲ್ಲಿ ಗ್ಯಾಪ್ ಅಲ್ಲಿ ಬರ್ತಾ ಇರೋದು ಕರೆಕ್ಟ್? ಇದು ನನ್ಗೆ ಯಾಕೋ ಕರೆಕ್ಟ್ ಅನಿಸ್ತಾ ಇಲ್ಲ. ಯಾಕಂದ್ರೆ ಇಷ್ಟು ಹೈ ಬಜೆಟ್ ಸಿನಿಮಾಗಳು ಸಕ್ಸಸ್ ಆದ್ರೆ ಮತ್ತಷ್ಟು ಹೈ ಬಜೆಟ್ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರುತ್ತೆ. ನಾವು ಇವಾಗ ಮಾತಾಡ್ಕಂತಾನೆ ಇದೀವಿ, ಪುಷ್ಪ 2 ಹಂಗ್ ಮಾಡ್ತಾ ಇದೆ, ಪುಷ್ಪ 2 ಹಿಂಗ್ ಮಾಡ್ತಾ ಇದೆ ಅಂತೇಳಿ. ನಮ್ಮ ಚಿತ್ರಗಳು ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಬೇಸ್ ಚಿತ್ರಗಳಾಗಿರ್ಬೋದು ಅಥವಾ ಹೈ ಬಜೆಟ್ ಚಿತ್ರಗಳಾಗಿರ್ಬೋದು ಬರ್ಬೇಕು ಅಂತಂದ್ರೆ ಇಲ್ಲಿ ನಮ್ಗೆ ಇಂಥ ಚಿತ್ರಗಳು ಸ್ವಲ್ಪ ಒಂದು ವಾರ ಅಲ್ಲ, 2 ವಾರ, ಮಿನಿಮಮ್ 2 ವಾರ ಗ್ಯಾಪ್ ಅಲ್ಲಿ ಬಂದ್ರೆ ಆ ಏನ್ ಬಜೆಟ್ ಇದೆ ಅದು ರಿಕವರಿ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಚಾನ್ಸ್ ಇಲ್ದಿರ ಆಗ್ತಾ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ಸ್ನೇಹಿತರೆ, ನಾನು ಇದು ರಾಂಗ್ ಅಂತ ಅನ್ಕೊಂತ ಇದ್ದೀನಿ. ಈ ಫೈಟ್ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ನೀವೇನಂತೀರಾ? ಉಪೇಂದ್ರ ಫ್ಯಾನ್ಸ್ ಆಗಿರ್ಬೋದು ಅಥವಾ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಆಗಿರ್ಬೋದು, ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನನ್ನ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಶೇರ್ ಮಾಡಿ, ನಿಮ್ ಸ್ನೇಹಿತರಿಗೆಲ್ಲ ತಿಳಿಸಿ, ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.